ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್. ಹೇಗಿದ್ರೆ ಎಲ್ಲರೂ? ನಾನಂತೂ ಸಖತ್ತಾಗಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಮಾಂತು ಬಿಜಾಪುರ್ ಯೂಟ್ಯೂಬ್ ಚಾನಲ್. ಗೈಸ್ ನೋಡಬಹುದು, ಆಲ್ರೆಡಿ SSP ಸ್ಕಾಲರ್ಶಿಪ್ ಕೂಡ ಸ್ಟಾರ್ಟ್ ಆಗಿದೆ. ಯಾವ ರೀತಿ ಒಂದು SSP ಸ್ಕಾಲರ್ಶಿಪ್ ಅಪ್ಲೈ ಮಾಡೋದ್ರ ಮುಖಾಂತರ ಸರ್ಕಾರದಿಂದ 15 ರಿಂದ 18 ಸಾವಿರ ಒಂದು ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಯಾವ ರೀತಿ ಒಂದು ಬರೋ ಹಾಗೆ ಮಾಡೋದು ನೋಡಬಹುದು. SSP ಸ್ಕಾಲರ್ಶಿಪ್ ನೀವೇನಾದ್ರೂ ಅಪ್ಲೈ ಮಾಡ್ತಿರಪ್ಪ ಅಂತಂದ್ರೆ ಯಾವ ರೀತಿ ನಿಮ್ಗೆ ಹಣ ಬರುತ್ತೆ, ಮತ್ತೆ ನಿಮ್ಗೆ ಅದಕ್ಕೆ ಅಪ್ಲೈ ಮಾಡ್ಬೇಕಪ್ಪ ಅಂತಂದ್ರೆ ಡಾಕ್ಯುಮೆಂಟ್ ಏನೆಲ್ಲ ಬೇಕು, ಲಾಸ್ಟ್ ಡೇಟ್ ಯಾವಾಗಿದೆ, ಮತ್ತೆ ಯಾರೆಲ್ಲ ಈ ಒಂದು SSP ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬಹುದು, ಸಂಪೂರ್ಣವಾಗಿರುವಂತಹ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ. ನೀವು ನೋಡಬಹುದು ಸ್ನೇಹಿತರೆ. ಇನ್ನು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡಿದವ್ರು ಎಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದೇ ರೀತಿ ಹೊಸ ಹೊಸ ಒಂದು ಜಾಬ್ ಅಪ್ಡೇಟ್ ಆಗಿರ್ಬೋದು, ಮತ್ತೆ ಸ್ಕಾಲರ್ಶಿಪ್ ಅಪ್ಡೇಟ್ ಆಗಿರ್ಬೋದು, ಪ್ರತಿಯೊಂದು ಸರ್ಕಾರದಿಂದ ಬರುವಂತ ಒಂದು ಮಾಹಿತಿನ ನಾನು ತಿಳಿಸ್ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಪ್ರತಿಯೊಬ್ಬರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೂಡ ಇಷ್ಟ ಆದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ. ಆಯ್ತಾ? ಲೈಕ್ ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ನೋಡಬಹುದು SSP ಸ್ಕಾಲರ್ಶಿಪ್ ಆಲ್ರೆಡಿ ಸ್ಟಾರ್ಟ್ ಇದೆ. ನೋಡಬಹುದು ಈ ಒಂದು ಸ್ಕಾಲರ್ಶಿಪ್ ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಅಂತ ನೋಡೋದಾದ್ರೆ 1 to 10 ಇರುವಂತಹ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ. ಇನ್ನೊಂದು 15 ದಿನಗಳಲ್ಲಿ ಸ್ಟಾರ್ಟ್ ಕೂಡ ಆಗುತ್ತೆ ಸ್ನೇಹಿತರೆ. ಮತ್ತೆ ಇವಾಗ ಯಾರ್ಯಾರಿಗೆಲ್ಲ ಸ್ಟಾರ್ಟ್ ಇದೆ ಅಂತ ನೋಡೋದಾದ್ರೆ, ಇವಾಗ ಯಾರೆಲ್ಲ ಒಂದು ವಿದ್ಯಾರ್ಥಿಗಳು ಮತ್ತೆ PUC ಓದ್ತಾ ಇದ್ದೀರಾ, ಮತ್ತೆ ಡಿಗ್ರಿ ಯಾರೆಲ್ಲ ಓದ್ತಾ ಇದ್ದೀರಾ, ಅವರಿಗೆ ಈ ಒಂದು ಸ್ಕಾಲರ್ಶಿಪ್ ಇವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಕೂಡ ಆಗಿದೆ ಸ್ನೇಹಿತರೆ. PUC ಓದೋರಿಗೆ ಮತ್ತೆ ಡಿಗ್ರಿ ಓದೋರಿಗೆ ಈ ಒಂದು ಅಪ್ಲಿಕೇಶನ್ ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ITI ಮತ್ತೆ ಡಿಪ್ಲೊಮಾ ಯಾರೆಲ್ಲ ಓದ್ತಾ ಇದ್ದೀರಾ ಅವರು ಕೂಡ ಇನ್ನು ನೆಕ್ಸ್ಟ್ ವೀಕ್ ಅಲ್ಲಿ ಸ್ಟಾರ್ಟ್ ಆಗೋ ಚಾನ್ಸಸ್ ತುಂಬಾನೇ ಇದೆ ಸ್ನೇಹಿತರೆ. ಮತ್ತೆ 1 to 10 ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಮತ್ತೆ ಅವ್ರದ್ದು ಡೀಟೇಲ್ಸ್ ಸೇವ್ ಆಗ್ತಾ ಇಲ್ಲ. ಅದಕ್ಕೆ ಇನ್ನೊಂದು 10 ರಿಂದ 12 ದಿನ ವೇಟ್ ಮಾಡಿ 1 to 10 ಅವರು ಕೂಡ ಈ ಒಂದು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಬಹುದು ಸ್ನೇಹಿತರೆ. ಮತ್ತೆ ಅಪ್ಲೈ ಮಾಡ್ಬೇಕಪ್ಪ ಅಂತಂದ್ರೆ ಡಾಕ್ಯುಮೆಂಟ್ ಏನೆಲ್ಲ ಬೇಕು ಅದ್ರ ಬಗ್ಗೆ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ನೋಡಬಹುದು ಸ್ನೇಹಿತರೆ. ಓಕೆ, ನೋಡಬಹುದು ನೀವು PUC ಆಗಿದ್ರೆ ಅಂದ್ರೆ ಫಸ್ಟ್ PUC ಸೆಕೆಂಡ್ PUC ನೀವೇನಾದ್ರೂ ಇದ್ರಪ್ಪ ಅಂತಂದ್ರೆ ನೋಡಬಹುದು ನಿಮ್ಗೆ ಡಾಕ್ಯುಮೆಂಟ್ ಏನೆಲ್ಲ ಬೇಕು. ಫಸ್ಟ್ PUC ಮತ್ತೆ ಸೆಕೆಂಡ್ PUC ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಸ್ನೇಹಿತರೆ. ಓಕೆ, SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ, ತಂದೆ ತಾಯಿ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮತ್ತೆ ನಿಮ್ಮ ಒಂದು ಜಾತಿ ಆದಾಯ ಪ್ರಮಾಣ ಪತ್ರ ಅಂದ್ರೆ ಇನ್ಕಮ್ ಕಾಸ್ಟ್ ಕೂಡ ಬೇಕಾಗುತ್ತೆ ಸ್ನೇಹಿತರೆ. ಮತ್ತೆ ನಿಮ್ದು STS ನಂಬರ್ ಬೇಕಾಗುತ್ತೆ ಸ್ನೇಹಿತರೆ. ಇನ್ನೊಂದ್ಸರಿ ಡಾಕ್ಯುಮೆಂಟ್ ನ ಕರೆಕ್ಟ್ ಆಗಿ ಹೇಳ್ತೀನಿ, ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಡಿ ಸ್ನೇಹಿತರೆ. ಓಕೆ, PUC ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ SSP ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಕ್ಕೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ನೋಡಬಹುದು. ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ತಂದೆ ತಾಯಿ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮತ್ತೆ ಜಾತಿ ಹಾಗೂ ಆದಾಯದ ಪ್ರಮಾಣ ಪತ್ರ ಬೇಕಾಗುತ್ತೆ ಅಂದ್ರೆ ಇನ್ಕಮ್ ಕಾಸ್ಟ್ ಕೂಡ ಬೇಕಾಗುತ್ತೆ, ಮತ್ತೆ ನಿಮ್ದು SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಮತ್ತೆ LC ಬೇಕಾಗುತ್ತೆ. ಇವೆಲ್ಲ ಡಾಕ್ಯುಮೆಂಟ್ ಇದ್ರೆ ನೀವು ಈಸಿಯಾಗಿ ಒಂದು PUC ಅವರು ಈಸಿಯಾಗಿ ಈ ಒಂದು SSP ಸ್ಕಾಲರ್ಶಿಪ್ ನ ಅಪ್ಲೈ ಕೂಡ ಮಾಡಬಹುದು ಸ್ನೇಹಿತರೆ. ಮತ್ತೆ ಡಿಗ್ರಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ಕೂಡ ತಿಳಿಸ್ಕೊಡ್ತೀನಿ. ನೀವು ನೋಡಬಹುದು. ಓಕೆ, ಡಿಗ್ರಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ನಿಮ್ದು ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮತ್ತೆ ಇನ್ಕಮ್ ಕಾಸ್ಟ್ ಬೇಕಾಗುತ್ತೆ, ಮತ್ತೆ ನೋಡಬಹುದು ನಿಮ್ದು ಒಂದು ಸ್ಕೂಲ್ ಅಲ್ಲಿ ಇರುವಂತಹ ಒಂದು ರಿಜಿಸ್ಟರ್ ನಂಬರ್ ಬೇಕಾಗುತ್ತೆ. ಅಂದ್ರೆ ಯೂನಿವರ್ಸಿಟಿಯಿಂದ ನಿಮ್ಗೊಂದು ರಿಜಿಸ್ಟರ್ ನಂಬರ್ ನ ಕೊಟ್ಟಿರ್ತಾರೆ, ಆ ಒಂದು ರಿಜಿಸ್ಟರ್ ನಂಬರ್ ಕೂಡ ಬೇಕಾಗುತ್ತೆ ಸ್ನೇಹಿತರೆ. ಮತ್ತೆ ನೀವೇನಾದ್ರೂ SC ST ಆಗಿದ್ರೆ ನಿಮ್ದು ಕಾಸ್ಟ್ ಮತ್ತೆ ಇನ್ಕಮ್ ಬೇರೆ ಬೇರೆ ಆಗಿರುತ್ತೆ, ಕಾಸ್ಟ್ ಮತ್ತೆ ಇನ್ಕಮ್ ಎರಡು ಕೂಡ ಬೇಕಾಗುತ್ತೆ ಸ್ನೇಹಿತರೆ. ಇವೆಲ್ಲ ಡಾಕ್ಯುಮೆಂಟ್ ಇದ್ರೆ ನೀವು ಡಿಗ್ರಿ ಅವರು ಕೂಡ ಈಸಿಯಾಗಿ ಈ ಒಂದು ಸ್ಕಾಲರ್ಶಿಪ್ ಗೆ ಅಪ್ಲೈ ನ ಮಾಡಬಹುದು. ನೋಡಬಹುದು ಈ ಒಂದು ಸ್ಕಾಲರ್ಶಿಪ್ ಗೆ ಬರುವಂತ ಅಮೌಂಟ್ ಎಷ್ಟಪ್ಪ ಬರುತ್ತೆ ಅಂತ ನೋಡೋದಾದ್ರೆ ನೀವು ಒಂದ್ ತಿಂಗಳ ಹಿಂದ್ಗಡೆ ನೋಡಬಹುದು ನಿಮ್ಗೆ BCM ಹಾಸ್ಟೆಲ್ ಅಪ್ಲಿಕೇಶನ್ ಕರೆದಿದ್ರು. ಓಕೆ, BCM ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಕ್ಕೆ ಒಂದು ಅವಕಾಶನ ಕೊಟ್ಟಿದ್ರು. ಯಾರ್ಯಾರೆಲ್ಲ ಆ ಒಂದು ಅಪ್ಲಿಕೇಶನ್ ಹಾಕಿದಾರ ಆ ಅಪ್ಲಿಕೇಶನ್ ಹಾಕಿ ನೋಡಬಹುದು. BCM ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ಇವಾಗ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ನೀವು ಏನಾದ್ರು ಹಾಕಿದ್ರೆ ನಿಮ್ಗೆ ಅಲ್ಲಿ 15,000 ಪ್ಲಸ್ ಇಲ್ಲಿ 3,000 ಎರಡು ಸೇರಿ ನಿಮ್ಮ ಒಂದು ಅಕೌಂಟ್ ಗೆ 18,000 ಅಮೌಂಟ್ ಬರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಓಕೆ, ಇವಾಗ ಇನ್ನು ಸ್ಟಾರ್ಟ್ ಇದೆ ಅಪ್ಲಿಕೇಶನ್ ಹಾಕಕ್ಕೆ. ಆದಷ್ಟು ಬೇಗ ಬೇಗ ಅಪ್ಲಿಕೇಶನ್ ಹಾಕಿ. ಲಾಸ್ಟ್ ಡೇಟ್ ಇನ್ನೇನು ಹತ್ರ ಬರ್ತಾ ಇದೆ. ಸರ್ವರ್ ತುಂಬಾನೇ ಪ್ರಾಬ್ಲಮ್ ಬರುತ್ತೆ, ಸರಿಯಾಗಿ ಡೀಟೇಲ್ಸ್ ಕೂಡ ಸೇವ್ ಆಗಲ್ಲ, ಅಂದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಆಗಲ್ಲ. ಇವಾಗ ಆಲ್ರೆಡಿ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಇದೆ. ಬೇಗ ಬೇಗ ಅಪ್ಲಿಕೇಶನ್ ಹಾಕಿ ಸ್ನೇಹಿತರೆ, ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಓಕೆ, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿಯಿಂದ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಮಾಹಿತಿ ಗೊತ್ತಾಗ್ಲಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.